ಪುಟಾಣಿ ನವಿಲ ಮರಿಯನ್ನು ತೋರಿಸ್ತೀನಿ ಬನ್ನಿ. ನನ್ನ ಹಿಂದೆ ಬನ್ನಿ. ಶಬ್ದ ಮಾಡಬೇಡಿ, ಶಬ್ದ ಮಾಡಬೇಡಿ. ಶಬ್ದ ಮಾಡಬೇಡಿ. ಎಲ್ಲೋಯ್ತು? ನಾನೇ ಶಬ್ದ ಮಾಡಿಬಿಟ್ಟ. ನೋಡಿ ಅಲ್ಲಿ ಕಾಣ್ತಾ ಇದೆ, ಕಾಣ್ತಾ ಇದೆಯಾ? ನೋಡಿ ನೋಡಿ, ಪುಟಾಣಿ ನವಿಲಿನ ಮರಿ. ಪಾಪ ನನ್ನನ್ನು ನೋಡಿ ಅದು ಮೇಲೆ 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 ಹತ್ತಿ ಹೋಗ್ತಾ ಇದೆ. ಬೇವಿನ ಮರದ ಮೇಲೆ ಹತ್ತಿಬಿಡ್ತು. ಏನು ಮಾಡೋದು? ನಿಮಗೆ ತೋರಿಸ್ಬೇಕು, ಆದರೆ ಅದಕ್ಕೆ ಗಾಬರಿ ಮಾಡಬಾರ್ದು. ಇವೆರಡರ ಮಧ್ಯದ ಗೆರೆ ಏನು? ಎರಡರ ಮಧ್ಯದ ಗೆರೆ ಏನು? ಎಲ್ಲೋಯ್ತಪ್ಪ? ಎಲ್ಲ ಹೊಟ್ಟೋಯ್ತು. ನೋಡಿ ಎಷ್ಟು ಮೇಲೆ ಹೊಟ್ಟೋಯ್ತದೆ. ಬಾ, ಆರ್ತು. 2-3 ಇದ್ದಾವೆ ಅಲ್ಲಿ, ಆದರೆ ನಿಮಗೆ ಕಾಣಿಸ್ತಾ ಇಲ್ಲ. ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಪುಟಾಣಿ ಮರಿ. ಈ ನವಿಲುಗಳು ಹಿಂಗೆ ಅಂದರೆ ತುಂಬ ದೂರ ಹಾರೋಕ್ಕಾಗಲ್ಲ. ಒಂದು 10 ಮೀಟ್ರು 15 ಮೀಟ್ರುಗಳನ್ನ ಮಾತ್ರ ಹಾರ್ತವೆ. ಸೊ ಅಂಥ ಪುಟಾಣಿ ನವಿಲು ಮರಿಗಳು ಇಲ್ಲಿ ಮೇಲೆ ಇದ್ದಾವೆ. ಒಂದು ಕಾಲದಲ್ಲಿ ಇದೇ ಜಾಗ, ಇದೇ ಮೂಲೆ ನಾವು ಬರಲಿಕ್ಕೆ ಹೆದರ್ಕೊಳ್ಳುವಂಥ ಒಂದು ಭಾರಿ ಉತ್ತದ ಜಾಗ ಆಗಿತ್ತು. ಇಲ್ಲಿ ಏನೋ 7 ಕೊಪ್ಪರಿಗೆ ಹಣ ಇದೆಯಂತೆ, ಅಲ್ಲೇ ಅದಕ್ಕೇ ಉತ್ತ ಬೆಳೆದಿದೆ ಅಂತ ನಾವಂತೂ ಅದಕ್ಕೆ ಪ್ರತಿ ವರ್ಷ ಪೂಜೆ ಮಾಡಿದ್ದೆ. ನಾವ್ಯಾವತ್ತೂ ಆ 7 ಕೊಪ್ಪರಿಗೆ ಹಣಕ್ಕೆ ಆಸೆ ಪಡಲಿಲ್ಲ ಬಿಡಿ. ಆದರೆ ಆ ಹುತ್ತ ಮಾತ್ರ ಹೊರ್ಟೋಯ್ತು. ಈಗ ಇಲ್ಲಿ ನೋಡಿ, ಆ ಹುತ್ತದ ಜಾಗದಲ್ಲಿ ಆ ಮರ, ನಾವು ತೆಂಗಿನ ಮರ ಹಾಕ್ತಾನೇ ಇರಲಿಲ್ಲ. ಈಗ ಆ ಹುತ್ತ ಹೋದ್ಮೇಲೆ ಹಾಕಿರುವಂಥ ಮರ ಈಗ ಇಷ್ಟು ಬೆಳೆದಿದೆ. ಸುಮಾರು 12ರಿಂದ 15 ವರ್ಷ ಆಗಿರ್ಬೋದು ಅಷ್ಟೇ ಆ ಮರಕ್ಕೆ ಅಂತ ಹೇಳ್ತಾ, ಈಗ ಮೂಲ ಉದ್ದೇಶ ಕಡೆ ನೋಡಿ ಕಾಣಿಸ್ತಾ ಇದೆ. ನಿಮಗೆ ಕಾಣಿಸಲ್ಲ ಕ್ಯಾಮ್ರದಲ್ಲಿ. ಇಲ್ಲಿದೆ ನವಿಲಿನ ಮರಿಗಳು. ಒಂದು ಕಾಲದಲ್ಲಿ ಹಾವುಗಳ ಕಾಟ ಜಾಸ್ತಿ ಇತ್ತು. ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲ್ಲದೊಳು ನಿಂತಿರುವೆ ಅಂತ. ಈಗ ನವಿಲುಗಳ ಕಾಟ, ನವಿಗಳದ್ದು ಕಾಟ ಅನ್ನಂಗಿಲ್ಲ ಸ್ವಾಮಿ. ಯಾಕೆಂದರೆ ಈಗ ನವಿಲು ರಾಷ್ಟ್ರಪಕ್ಷಿ. ರಾಷ್ಟ್ರಪಕ್ಷಿ. ನಾವು ರೈತರ ಬೆಳೆಗಳೆಲ್ಲ ನಾಶ ಮಾಡಿದ್ರೂ ಕೂಡ ನಾವು ಜೈ ಜೈ ಅಂತ ಹೇಳಬೇಕೇ ವಿನಃ ನಾವು ಅದನ್ನು ಏನೂ ಮಾತಾಡೋ ಹಾಗಿಲ್ಲ. ಹಾಗಾಗಿ ಇರಲಿ,
ಅಂತ ಹೇಳ್ತಾ ನಾನು ಆ ನವಿಲನ್ನು ನಿಮಗೆ ತೋರ್ಸೋಕ್ಕಾಗದಿದ್ದಕ್ಕೆ ಕ್ಷಮೆ ಕೋರ್ತಾ, ಬೇಕಾದಷ್ಟು ಇಲ್ಲಿ ಗೂಡುಗಳಿದ್ದಾವೆ ನೋಡಿ. ಆ ಕಡೆ ಅಲ್ಲಿ ಮೇಲೆ ಒಂದು ಕುಂತಿದೆ, ಆದರೆ ನಿಮಗೆ ಕಾಣಿಸೋದಕ್ಕೆ ಹೇಗೆ ನೋಡಿ, ಅಲ್ಲಿ ಕಾಣಿಸ್ತದೆ. ಎಕ್ಸ್ಪ್ಯಾಂಡ್ ಮಾಡ್ತೀನಿ ನೋಡಿ, ಕಾಣಿಸುತ್ತಾ ನೋಡಿ. ಅದು ನೋಡಿ ಎಷ್ಟು ಪುಟಾಣಿ ಮರಿ ಅದು. ಇರಲಿ, ಇನ್ನೊಂದು ಸಲ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ, ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ. ನಾವೀಗ ಕಾಯಿ ಕೆಡುವಂಥ ಕೆಲಸದಲ್ಲಿದ್ದೀವಿ. ಇಲ್ಲೆಲ್ಲ ಬಾಳೆ ಬೆಳೆದಿದೆ, ತೋಟ ಪೂರ್ತಿ ಗಬ್ಬಿಡ್ದೋಗಿದೆ. ಖಂಡಿತ ಗಬ್ಬಿಡ್ದ ತೋಟವೇ ನಿಮಗೆ ಅಮೃತವನ್ನು ತಂದು ಕೊಡುವಂಥದ್ದು ಅಂತ ಹೇಳ್ತಾ, ಸಮೃದ್ಧವಾದ ಫಸಲು ಕೊಟ್ಟಿರುವಂಥ ತೆಂಗಿನ ಮರಗಳನ್ನು ತೋರಿಸಿ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ನಮಸ್ಕಾರ.